ಆಸ್ಟ್ರೇಲಿಯಾ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿ ಶನಿವಾರ ಮುಕ್ತಾಯಗೊಂಡಿದೆ. ಸಿಡ್ನಿ ಮೈದಾನದಲ್ಲಿ ನಡೆದಿದ್ದ ಅಂತಿಮ ಪಂದ್ಯದಲ್ಲಿ ಟೀಂ ಇಂಡಿಯಾ 9 ವಿಕೆಟ್ಗಳಿಂದ ಗೆಲುವು ಸಾಧಿಸಿತು. ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ನೀಡಿದ್ದ 336 ರನ್ಗಳ ಗುರಿ ಬೆನ್ನತ್ತಿದ ಭಾರತದ ಪರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ರು. ರೋಹಿತ್ 125 ಎಸೆತಗಳಲ್ಲಿ 3 ಸಿಕ್ಸರ್ ಮತ್ತು 13 ಬೌಂಡರಿ ಸಹಾಯದಿಂದ 221 ರನ್ ಕಲೆ ಹಾಕಿದ್ರೆ, ವಿರಾಟ್ ಕೊಹ್ಲಿ 81 ಎಸೆತದಲ್ಲಿ 7 ಬೌಂಡರಿ ಸಹಾಯದಿಂದ 74 ರನ್ಗಳನ್ನ ಬಾರಿಸಿದ್ರು. ಈ ಇಬ್ಬರು 168 ರನ್ಗಳ ಜೊತೆ ಆಟವಾಡಿ ತಂಡವನ್ನ ಗೆಲುವಿನ ದಡಕ್ಕೆ ಕೊಂಡೊಯ್ದ್ರು. ಇದರೊಂದಿಗೆ ಭಾರತದ ಸರಣಿ ವೈಟ್ ವಾಶ್ನಿಂದ ಕೈತಪ್ಪಿಸಿಕೊಳ್ತು. ಪಂದ್ಯದ ಬಳಿಕ ರೋಕೋ ಜೊತೆ ಆಟದ ಬಗ್ಗೆ ಎಲ್ಲೆಡೆ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಈ ಇಬ್ಬರು ಮತ್ತೆ ನೀಲಿ ಜರ್ಸಿ ಯಾವಾಗ ತೊಡ್ತಾರೆ, ಯಾವಾಗ ಮೈದಾನಕ್ಕೆ ಮರಳುತ್ತಾರೆ ಅಂತ ಫ್ಯಾನ್ಸ್ಗಳು ಹುಡುಕಾಟವನ್ನ ಪ್ರಾರಂಭಿಸಿದ್ದಾರೆ. ಹಾಗಾದ್ರೆ ಭಾರತ ತನ್ನ ಮುಂದಿನ ಏಕದಿನ ಸರಣಿ ಯಾವಾಗ, ಎಲ್ಲಿ, ಯಾರೊಂದಿಗೆ ಆಡಲಿದೆ, ರೋಹಿತ್ ಮತ್ತು ಕೊಹ್ಲಿ ಮೈದಾನಕ್ಕೆ ಮರಳೋದು ಯಾವಾಗ ಎಂಬುದರ ಕುರಿತಾದ ಮಾಹಿತಿ ಈ ಸ್ಪೆಷಲ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಪ್ರಸ್ತುತ ಆಸ್ಟ್ರೇಲಿಯಾ ಪ್ರವಾಸದಲ್ಲಿರೋ ಭಾರತ ತಂಡ ODI ಸರಣಿಯನ್ನ ಮುಗಿಸಿದೆ. ಇನ್ನು 5 ಪಂದ್ಯಗಳ T20 ಸರಣಿಯನ್ನ ಆಡೋದು ಬಾಕಿ ಇದೆ. ಈ ಸರಣಿ ಅಕ್ಟೋಬರ್ 29ರಿಂದ ಪ್ರಾರಂಭ ಆಗುತ್ತೆ, ನವೆಂಬರ್ 8ಕ್ಕೆ ಕೊನೆಗೊಳ್ಳಲಿದೆ. ಇದರೊಂದಿಗೆ ಭಾರತದ ಆಸ್ಟ್ರೇಲಿಯಾ ಪ್ರವಾಸ ಮುಕ್ತಾಯ ಆಗುತ್ತೆ. ಇದರ ನಂತರ ದಕ್ಷಿಣ ಆಫ್ರಿಕಾ ತಂಡ ಭಾರತಕ್ಕೆ ಪ್ರವಾಸವನ್ನ ಕೈಗೊಳ್ಳಲಿದೆ. ಈ ಪ್ರವಾಸದ ಸಮಯದಲ್ಲಿ ಸಫಾರಿ ಪಡೆ ಟೀಂ ಇಂಡಿಯಾ ವಿರುದ್ಧ 2 ಟೆಸ್ಟ್, 3 ಏಕದಿನ ಮತ್ತು 5 ಪಂದ್ಯಗಳ T20 ಸರಣಿಯನ್ನ ಆಡಲಿದೆ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮೊದಲು ಟೆಸ್ಟ್ ಸರಣಿ ಆಡಲಿವೆ. ಇದು ನವೆಂಬರ್ 14ರಂದು ಪ್ರಾರಂಭಗೊಂಡು ನವೆಂಬರ್ 26ಕ್ಕೆ ಕೊನೆಗೊಳ್ಳಲಿದೆ. ನಂತರ ಏಕದಿನ ಸರಣಿ ನಡೆಯಲಿದೆ. ಉಭಯ ತಂಡಗಳ ನಡುವಿನ 3 ಪಂದ್ಯಗಳ ಏಕದಿನ ಸರಣಿ ನವೆಂಬರ್ 30ರಿಂದ ಪ್ರಾರಂಭ ಆಗುತ್ತೆ, ಡಿಸೆಂಬರ್ 6ರಂದು ಮುಕ್ತಾಯಗೊಳ್ಳಲಿದೆ. ಈ ಸರಣಿಯಲ್ಲಿ ರೋಹಿತ್ ವಿರಾಟ್ ಜೋಡಿ ಮತ್ತೆ ಕಣಕ್ಕಿಳಿಯುವ ಸಾಧ್ಯತೆ ದಟ್ಟವಾಗಿದೆ. ಈ ಹಿನ್ನೆಲೆ ಫ್ಯಾನ್ಸ್ಗಳು ರೋಹಿತ್ ಮತ್ತು ಕೊಹ್ಲಿಯನ್ನ ಮೈದಾನದಲ್ಲಿ ನೋಡೋಕೆ ಇನ್ನೂ 33 ದಿನಗಳು ಕಾಯಬೇಕಿದೆ. 7 ತಿಂಗಳ ಬಳಿಕ ಮೈದಾನಕ್ಕೆ ರೋಕೋ ಎಂಟ್ರಿ. ಈ ವರ್ಷ ನಡೆದಿದ್ದ ಚಾಂಪಿಯನ್ಸ್ ಟ್ರೋಫಿ ಬಳಿಕ ಸುಮಾರು 7 ತಿಂಗಳ ನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಮರಳಿದ್ರು. ಹಾಗಾಗಿ ಈ ಸರಣಿಯಲ್ಲಿ ಇವರ ಮೇಲೆ ಫ್ಯಾನ್ಸ್ಗಳು ಭಾರಿ ನಿರೀಕ್ಷೆಯನ್ನು ಹೊಂದಿದ್ರು. ಆದಾಗ್ಯೂ ಮೊದಲ ಪಂದ್ಯದಲ್ಲಿ ಇಬ್ಬರು ನಿರಾಶೆಯನ್ನ ಮೂಡಿಸಿದ್ರು. ರೋಹಿತ್ ಕೇವಲ 8 ರನ್ ಗಳಿಸಿ ನಿರ್ಗಮಿಸಿದ್ರೆ, ವಿರಾಟ್ ಶೂನ್ಯಕ್ಕೆ ಪೆವಿಲಿಯನ್ ಸೇರಿದ್ರು. ನಂತರ 2ನೇ ಏಕದಿನ ಪಂದ್ಯದಲ್ಲಿ ಹಿಟ್ಮ್ಯಾನ್ ಅರ್ಧಶತಕದೊಂದಿಗೆ ಪ್ರಭಾವವನ್ನ ಬೀರಿದ್ರು. ಆದರೆ ಕೊಹ್ಲಿ 2ನೇ ಬಾರಿಗೆ ಖಾತೆ ತೆರೆಯದೆ ಪೆವಿಲಿಯನ್ ತಲುಪಿದ್ರು. ಇದು ಅಭಿಮಾನಿಗಳನ್ನ ಮತ್ತಷ್ಟು ನಿರಾಶೆಗೊಳಿಸಿತು. 3ನೇ ಪಂದ್ಯದಲ್ಲಿ ಇಬ್ಬರು ಭರ್ಜರಿ ಪ್ರದರ್ಶನವನ್ನ ಕೊಟ್ಟರು. ರೋಹಿತ್ ಶತಕ ಸೇರಿಸಿ ಮಿಂಚಿದ್ರೆ, ವಿರಾಟ್ ಅರ್ಧಶತಕದಿಂದ ಪ್ರಭಾವಿತರಾದ್ರು. ಇದರೊಂದಿಗೆ ರನ್ ಗಳಿಸುವ ದಾಹ ಇನ್ನೂ ಕಡಿಮೆ ಆಗಿಲ್ಲ ಎನ್ನುವ ಸಂದೇಶ ಸಾರಿದ್ರು. ರೋಕೋ ಆವೇಗ ಇನ್ನು 2 ವರ್ಷಗಳ ಕಾಲ ಮುಂದುವರಿಸೋಕೆ ಮತ್ತು 2027ರ ವಿಶ್ವಕಪ್ನಲ್ಲಿ ಆಡೋಕೆ ಬಯಸಿದ್ದಾರೆ. ಒಂದ್ ವೇಳೆ ಫಿಟ್ನೆಸ್ ಜೊತೆ ಫಾರ್ಮ್ ಅನ್ನ ಕಾಯ್ದುಕೊಂಡ್ರೆ ಈ ಇಬ್ಬರನ್ನ ಮುಂದಿನ ವಿಶ್ವಕಪ್ನಲ್ಲಿ ಕಣಕ್ಕಿಳಿಯೋದು ಕಾಣಬಹುದು. ಏತನ್ಮಧ್ಯೆ ನವೆಂಬರ್ನಲ್ಲಿ ದಕ್ಷಿಣ ಆಫ್ರಿಕಾ ಸರಣಿಯ ನಂತರ ಭಾರತ ಮುಂದಿನ ವರ್ಷ ಜನವರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಸರಣಿಯನ್ನ ಆಡಲಿದೆ. ಈ ನಡುವೆ ಡಿಸೆಂಬರ್ನಲ್ಲಿ ನಡೆಯಲಿರುವ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ರೋಕೋ ಕೆಲವು ಪಂದ್ಯಗಳನ್ನ ಆಡಲಿದ್ದಾರೆ ಎಂಬ ವರದಿ ಕೂಡ ಆಗಿದೆ. ಇದನ್ನ ಕಾದು ನೋಡಬೇಕಿದೆ. ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಏಕದಿನ ಸರಣಿಯ ವೇಳಾಪಟ್ಟಿಯನ್ನ ನೋಡ್ತಾ ಹೋಗೋದಾದ್ರೆ ನವೆಂಬರ್ 30ರಂದು ರಾಂಚಿಯಲ್ಲಿ ನಡೆಯುತ್ತೆ. 2ನೇ ಪಂದ್ಯ ಡಿಸೆಂಬರ್ 3ರಂದು ರಾಯ್ಪುರದಲ್ಲಿ ನಡೆಯಲಿದೆ. 3ನೇ ಪಂದ್ಯ ಡಿಸೆಂಬರ್ 6ರಂದು ವಿಶಾಖಪಟ್ಟಣಂನಲ್ಲಿ ನಡೆಯುತ್ತೆ. ಏಕದಿನ ಸರಣಿಯಲ್ಲಿ ಒಂದಲ್ಲ ಸತತ 2 ಬಾರಿ ಡಕೌಟ್ ಆಗಿ ಮುಜುಗರಕ್ಕೀಡಾಗಿದ್ದ ವಿರಾಟ್ ಕೊಹ್ಲಿ ಸಿಡ್ನಿಯಲ್ಲಿ ಮಿಂಚಿದ್ದಾರೆ. ಸಿಡ್ನಿಯಲ್ಲಿ ಜಬರ್ದಸ್ತ್ ಇನ್ನಿಂಗ್ಸ್ ಆಡಿದ ವಿರಾಟ್ ಮತ್ತೆ ತನ್ನ ಬ್ಯಾಟಿಂಗ್ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಕೊಹ್ಲಿಯ ಜವಾಬ್ದಾರಿಯುತ ಬ್ಯಾಟಿಂಗ್ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಸಿಂಗಲ್ಸ್, ಡಬಲ್ಸ್ ಅಂತ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ದ ವಿರಾಟ್ ಜವಾಬ್ದಾರಿಯುತ ಬ್ಯಾಟಿಂಗ್ ನಡೆಸಿದ್ರು. ಒತ್ತಡದಲ್ಲೂ ಫ್ರೀ ಆಗಿ ಬ್ಯಾಟಿಂಗ್ ನಡೆಸ್ತಾ ಇದ್ದ ಕೊಹ್ಲಿ 56 ಎಸೆತಗಳಲ್ಲಿ ಆಕರ್ಷಕ ಅರ್ಧಶತಕ ಸಿಡಿಸಿದ್ರು. ಇದು ಏಕದಿನ ಕ್ರಿಕೆಟ್ನಲ್ಲಿ ಕಿಂಗ್ ಕೊಹ್ಲಿಯ 75ನೇ ಅರ್ಧಶತಕ ಕೂಡ ಹೌದು. ಸಿಡ್ನಿ ಮೈದಾನದಲ್ಲಿ ವಿರಾಟ್ ಅಕ್ಷರಶಃ ತಾಳ್ಮೆಯ ಮೂರ್ತಿಯಂತೆ ಕಂಡು ಬಂದ್ರು. 111 ನಿಮಿಷಗಳ ಕಾಲ
ಹೆಚ್ಚು ಕಡಿಮೆ 19 ಓವರ್ ಬ್ಯಾಟಿಂಗ್ ಮಾಡಿದ ಕೊಹ್ಲಿ ಆಸ್ಟ್ರೇಲಿಯಾ ಗೇಮ್ ಪ್ಲಾನ್ ಅನ್ನ ಉಲ್ಟಾ ಮಾಡಿದ್ರು. 2 ಗಂಟೆಗಳ ಕಾಲ ಕ್ರೀಸ್ನಲ್ಲಿದ್ದ ಕೊಹ್ಲಿ 7 ಭರ್ಜರಿ ಬೌಂಡರಿ ಸಿಡಿಸಿದ್ರು. ಅಜಯ್ಯ 74 ರನ್ ಗಳಿಸಿದ್ರು. ಅದು ಓವರ್ ನಂಬರ್ 23. ವೇಗಿ ನಾಥನ್ ಎಲ್ಲಿಸ್ ಬೌಲಿಂಗ್ನಲ್ಲಿ ಕೊಹ್ಲಿ ಎಲ್ಬಿಗೆ ಬಿದ್ದೇ ಬಿಟ್ರು ಅನ್ನುವಷ್ಟರಲ್ಲಿ ಅಂಪೈರ್ ಕೊಹ್ಲಿಯನ್ನ ಬಚಾವ್ ಮಾಡಿಬಿಟ್ಟಿದ್ರು. ಅಂಪೈರ್ ಡಿಸಿಷನ್ ಚಾಲೆಂಜ್ ಮಾಡಿ ಡಿಆರ್ಎಸ್ ಮೊರೆ ಹೋಗಿದ್ದ ಆಸೀಸ್ ಆಟಗಾರರಿಗೆ ಭಾರಿ ನಿರಾಶೆ ಉಂಟಾಗಿತ್ತು. ಬ್ಯಾಟಿಂಗ್ ಅಷ್ಟೇ ಅಲ್ಲ, ಫೀಲ್ಡಿಂಗ್ನಲ್ಲೂ ಕೊಹ್ಲಿ ಮಿಂಚು ಹರಿಸಿದ್ದಾರೆ. ಸ್ಕ್ವೇರ್ ಲೆಗ್ನಲ್ಲಿ ಫೀಲ್ಡ್ ಮಾಡ್ತಾ ಇದ್ದ ಕೊಹ್ಲಿ ಮ್ಯಾಥ್ಯೂ ಶಾಟ್ಸ್ ಶಾರ್ಪ್ ಸ್ವೀಪ್ ಶಾಟ್ ಅನ್ನ ಹಿಡಿದು ತಂಡಕ್ಕೆ ಬಿಗ್ ಬ್ರೇಕ್ ಅನ್ನ ಕೊಟ್ರು. ಕೊಹ್ಲಿ ಚೇಸ್ ಮಾಸ್ಟರ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಿಡ್ನಿ ಇನ್ನಿಂಗ್ಸ್ ಕಿಂಗ್ ಕೊಹ್ಲಿಗೆ ಬಿಗ್ ಬ್ರೇಕ್ ನೀಡಿರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ.